Welcome for business regulations class. In previous class, we discussed with stranger to contract. In today's class, we will be discussing with the next topic, that is free consent. We have already discussed the meaning of consent, but as I've already told you all, consent always it has to be a free consent. ನಮ್ಗೆ ಏನು ಅವ್ರು ಅಪ್ರೂವಲ್ ಕೊಡ್ತಾರೆ, ಅಕ್ಸೆಪ್ಟೆನ್ಸ್ ಕೊಡ್ತಾರೆ, ಆ ಅಕ್ಸೆಪ್ಟೆನ್ಸ್ ಮತ್ತು ಅಪ್ರೂವಲ್ ಯಾವತ್ತೇ ಆಗ್ಲಿ ಯಾವುದೇ ಒಂದು ಪ್ರೆಷರ್ ಇಲ್ದಿರ ಅವ್ರು ಕೊಡುವಂತ ಅಪ್ರೂವಲ್ ಅಥವಾ ಕನ್ಸೆಂಟ್ ಆಗಿರ್ಬೇಕು. That only we will be discussing what exactly this free consent is all about. Now let us go for the concept. In the previous class, as I said, we discussed with stranger to contract the meaning, and at the same time we discussed some of the situations where the third party is not called as the stranger to contract. Now various situations nodidvi, trust ಆಗಿರಬಹುದು, family settlement ಆಗಿರಬಹುದು, immovable property ಆಗಿರಬಹುದು, land ಆಗಿರಬಹುದು, assignment, ಈ ತರ different situations ನೋಡಿದ್ವಿ. ಎಲ್ಲಿ third party ನ stranger to contract ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿ in detail ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. Now, in today's class, let us discuss with the next concept. That is free consent. So very clearly it says. See, this picture also give us some information. When you are giving an offer and acceptance is being given, they should be happy and that is what it says. Happy. That means when you are giving the consent on your own with your willingness, obviously you will give with your happiness. ಅಂದ್ರೆ ಯಾವುದೇ ಒಂದು ಪ್ರೆಷರ್ ಇಲ್ದಿರ, ಬೇರೆಯವರ ಒಂದು ಒತ್ತಡಕ್ಕೆ ಆಗ್ದಿರ ನಾವು ಓಕೆ ಈ ಒಂದು ಆಫರ್ ಆಗ್ಲಿ ಕಾಂಟ್ರಾಕ್ಟ್ ಆಗ್ಲಿ ನನಗೆ ಸಮಾಧಾನ ಇದೆ, ಐ ಕ್ಯಾನ್ ಡೂ ಇಟ್, ನನಗೆ ಯಾವುದೇ ಒಂದು ಪ್ರೆಷರ್ ಇಲ್ಲ, ನಾವು ಕೊಡುವಂತ ನಾವು ಸಂತೋಷವಾಗಿ ಕೊಡ್ತೀವಿ ಅಂತ ಹೇಳಿ, ಯಾರೇ ಒಂದು ಇನ್ಫ್ಲೂಯೆನ್ಸ್ ಇಲ್ದಿರ ಅದನ್ನೇ ನಾವು ಫ್ರೀ. ಬಿಕಾಸ್ ಆ ಕನ್ಸೆಂಟ್ ಏನಾದ್ರು ಫ್ರೀ ಕನ್ಸೆಂಟ್ ಆಗ್ದಿರ, ಇಫ್ ಇಟ್ ಈಸ್ ಟು ಬೈ ಇನ್ಫ್ಲೂಯೆನ್ಸ್ಡ್, ಇಫ್ ಇಟ್ ಈಸ್ ಬೈ coercion, then you cannot consider that as the free consent. So now first let us see the meaning of free consent. See, here we will be discussing with the meaning and definition of free consent. See, this consent, that is free consent, it has been extracted from a Roman law. ರೋಮನ್ ಲಾ ಅಲ್ಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಫಸ್ಟ್ ಇದ್ ಮಾಡಿದ್ರು. ಅಂದ್ರೆ ಕನ್ಸೆಂಟ್ ಅಂತ ಎಲ್ಲಾರ್ಗು ಇರಬೇಕು ಅಂತ ಹೇಳಿದ್ರು, ಬಟ್ ರೋಮನ್ ಲಾ ಅಲ್ಲಿ ಏನ್ ಹೇಳಿದ್ರು ಆ ಟೈಮ್ ಅಲ್ಲಿ ಅಂದ್ರೆ ಆ ಕನ್ಸೆಂಟ್ ಶುಡ್ ಬಿ ಫ್ರೀ ಕನ್ಸೆಂಟ್ ಅಂತ ಅವ್ರು ಹೇಳಿದ್ರು. ದಟ್ ಮೀನ್ಸ್ ಇಲ್ಲೊಂದು ವರ್ಡ್ ಇದೆ, ರೋಮನ್ ವರ್ಡ್ ಇದು, ಕಾನ್ಸೆನ್ಸಸ್ ಆಡ್ ಇಡಮ್ ಅಂತ ಹೇಳಿ. ಕಾನ್ಸೆನ್ಸಸ್ ಆಡ್ ಇಡಮ್, ಇಟ್ ಈಸ್ ನಥಿಂಗ್ ಬಟ್ ದ ಮೀಟಿಂಗ್ ಆಫ್ ದಿ ಮೈಂಡ್ಸ್, ದ ಮ್ಯೂಚುವಲ್ ಕನ್ಸೆಂಟ್. ನಾನು ಏನ್ ನಿಮ್ಗೆ ಆಫರ್ ಕೊಡ್ತಿದ್ದೀರಾ ಒಂದು ಸಂತೋಷವಾಗಿ, ನೀವು ಅದೇ ರೀತಿ ಅದೇ ಮೀನಿಂಗ್ ಅಲ್ಲಿ ನೀವು ನಮ್ಗೆ ಕೊಡ್ತಿದ್ದೀರಾ. ದೇ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ಸ್ ಓವರ್ ಹಿಯರ್, ದೇ ಶುಡ್ ನಾಟ್ ಬಿ ಎನಿ ಇನ್ಫ್ಲೂಯೆನ್ಸ್ ಓವರ್ ಹಿಯರ್. ದಟ್ ಮೀನ್ಸ್ ನಾನ್ ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ನಾನು ನಿಮ್ಗೆ ಆಫರ್ ಕೊಡ್ತೀನೋ ಅದೇ ಮೈಂಡ್ ಸೆಟ್ ಅಲ್ಲಿ ನೀವು ನಮಗೆ ಅಕ್ಸೆಪ್ಟೆನ್ಸ್ ಕೊಡಬೇಕು. ದೇ ಶುಡ್ ಬಿ ಅ ಮ್ಯೂಚುವಲ್ ಕನ್ಸೆಂಟ್ ಬಿಟ್ವೀನ್ ಬೋತ್ ದ ಪಾರ್ಟೀಸ್. ದೇ ಶುಡ್ ಬಿ ಅ ಸೇಮ್ ಸೆನ್ಸ್ ಆಫ್ ಮೀಟಿಂಗ್ ದ ಮೈಂಡ್ಸ್ ಅಂತೀವಿ. ನಾನೇನ್ ಅನ್ಕೊಂಡಿರ್ತೀನೋ ನೀವು ಅದೇ ಅನ್ಕೊಂಡಿರ್ಬೇಕು ಅನ್ನೋ ಒಂದು ರೀತಿಯಲ್ಲಿ, ರೈಟ್? ಸೊ ಇಟ್ ವೇರ್ ಯು ಗಿವ್ ಅ ಕನ್ಸೆಂಟ್ ವಿತೌಟ್ ಎನಿ ಪ್ರೆಷರ್. ಇಲ್ಲಿ ನೋಡ್ರಿ ಮೀನಿಂಗ್ ನೋಡೋಣ. ಟೂ more person are set to consent when they agree upon the same thing in the same sense. That is what it says. Same sense. ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ ನೀವು ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಅದೇ ಮೈಂಡ್ ಸೆಟ್ ಅಲ್ಲಿ ನನ್ಗೆ ಕೊಡ್ತಾ ಇದೀರಾ ಅಕ್ಸೆಪ್ಟೆನ್ಸ್ ಅಂತ ಹೇಳಿ. ಫ್ರೀ ಕನ್ಸೆಂಟ್ ಅಂದ್ರೆ ನೋಡಿ, consent is said to be free when it is not caused by coercion or undue influence or fraud or misrepresentation or mistake. ಇದು ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಆಗ್ದಿರಾ, ಲೈಕ್ ನಾನು ಒಂದು ಕನ್ಸೆಂಟ್ ಅಕ್ಸೆಪ್ಟೆನ್ಸ್ ಕೊಡ್ತಾ ಇದೀನಿ ಅಂದ್ರೆ ಅದು ಪ್ರೆಷರ್ ಆಗಿರ್ಬಾರ್ದು, ಥ್ರೆಟ್ ಆಗಿರ್ಬಾರ್ದು, ಇನ್ಫ್ಲೂಯೆನ್ಸ್ ಆಗಿರ್ಬಾರ್ದು, ಫ್ರಾಡ್ ಇಂದ ಆಗಿರ್ಬಾರ್ದು, ಮಿಸ್ರೆಪ್ರೆಸೆಂಟೇಷನ್ ಅಥವಾ ಮಿಸ್ಟೇಕ್ ಇಂದನೂ ನಾನು ಅಕ್ಸೆಪ್ಟೆನ್ಸ್ ಕೊಡ್ಬಾರ್ದು. ಅಂತ ಒಂದು ಕನ್ಸೆಂಟ್ ನ ನಾವು ಫ್ರೀ ಕನ್ಸೆಂಟ್ ಅಂತೀವಿ. If any of it is if the consent is caused by any of these things, then we cannot call it as the free consent. The same consent, it is defined in contract law. That is under section 13 of contract law. What it says, two or more person are set to consent when they agree upon the same thing in the same sense. So this is the definition. See, the same thing, it has to be in the same sense. That meeting of the mind should take place anta. This means that there should be perfect identity of mind,
Consensus ad idem, that is nothing but identity of mind, same mindset ಆಗಿರಬೇಕು, mutual consent ಆಗಿರಬೇಕು ಅಂತ ರಿಗಾರ್ಡಿಂಗ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಕಾಂಟ್ರಾಕ್ಟ್. ಇಲ್ಲಿ ನಾವು ರಿಗಾರ್ಡಿಂಗ್ ಸಬ್ಜೆಕ್ಟ್ ಮ್ಯಾಟರ್ ಅಂತ ನಾನು ಇದು ಅವಾಗಿಂದ ಹೇಳ್ತಿದ್ದೆ, ಐಡೆಂಟಿಟಿ ಆಫ್ ಮೈಂಡ್, ಮ್ಯೂಚುವಲ್, ಮೀಟಿಂಗ್ಸ್ ಆಫ್ ದಿ ಮೈನರ್. ಇಟ್ ಇಸ್ ನಥಿಂಗ್ ಬಟ್ ಆ ಕನ್ಫ್ಯೂಷನ್ಸ್ ಇರಬಾರ್ದು. ಏನು ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್, ನಾನು ನಿಮ್ಗೊಂದು ಆಫರ್ ಕೊಡ್ತೀನಿ, ಐ ಆಮ್ ಸೆಲ್ಲಿಂಗ್ ದ ಕಾರ್ ಅಂತ ಹೇಳಿ, ಐ ವಿಲ್ ಬಿ ಹ್ಯಾವಿಂಗ್ 2 or 3 ಕಾರ್ಸ್. ಬಟ್ ನಾನೇನು ಅನ್ಕೊಂತೀನಿ, ಇಟ್ ಕ್ಯಾನ್ ಬಿ ಆಲ್ಟೋನ ಇಟ್ಕೊಳ್ಳಿ, ಆಲ್ಟೋ ಕಾರ್ ಸೇಲ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ತೀನಿ. ಬಟ್ ನಿಮ್ಮ ಮೈಂಡ್ ಅಲ್ಲೂ ಅದೇ ಇರಬೇಕು, ನನ್ನ ಹತ್ರ 3 ಇದೆ ಅಂತ ಹೇಳ್ಬಿಟ್ಟು ನೀವು ಬೇರೆ ಯಾವ್ದು ಇಮ್ಯಾಜಿನ್ ಮಾಡ್ಕೋಬಾರ್ದು. ನನ್ನ ಹತ್ರ ಯಾವ್ದು ಅದೇ, ಓಕೆ ಇವ್ರು ಆಲ್ಟೋನ ಸೇಲ್ ಮಾಡ್ತಿದಾರೆ, ನಾವು ಅದನ್ನೇ ತಗೊಳೋದು ಅಂತ ಹೇಳಿ ನಿಮ್ಗೆ ಅವ್ನ ಕ್ಲಾರಿಟಿ ಆಫ್ ಮೈಂಡ್ ಇರಬೇಕು, ಕನ್ಫ್ಯೂಷನ್ಸ್ ಇಲ್ದಿರ. ಸೊ ಅವಾಗ ಅದನ್ನ ನಾವು ಫ್ರೀ ಕನ್ಸೆಂಟ್ ಅಂತೀವಿ. Now let us see the next topic. ಇವಾಗ ಇಲ್ಲಿ ಏನ್ ಹೇಳುತ್ತೆ, ಫ್ರೀ ಕನ್ಸೆಂಟ್. ವೆನ್ ಇಟ್ ಈಸ್ ಫ್ರೀ ಕನ್ಸೆಂಟ್, ಆ ಸಿಚುವೇಶನ್ಸ್ ಎಲ್ಲ ಒಂದೊಂದು ನಾವು ನೋಡ್ಕೊಂಡು ಹೋಗ್ಬೇಕು. ಟು ಮೇಕ್ ಅ ಕಾಂಟ್ರಾಕ್ಟ್ ವ್ಯಾಲಿಡ್, ನಾಟ್ ಓನ್ಲಿ ಕನ್ಸೆಂಟ್ ಇಸ್ ನೆಸೆಸರಿ, ಈವನ್ ಇಟ್ ಶುಡ್ ಆಲ್ಸೋ ಬಿ ಫ್ರೀ. ಇನ್ ಲಾ ಆಫ್ ಕಾಂಟ್ರಾಕ್ಟ್, ಕನ್ಸೆಂಟ್ ಇಸ್ ಸೆಟ್ ಟು ಬಿ ಫ್ರೀ ಇಫ್ ಇಟ್ ಇಸ್ ನಾಟ್ ಕಾಸ್ಡ್ ಬೈ ಎನಿ ಆಫ್ ದಿ ಫಾಲೋಯಿಂಗ್. ಯಾವಾಗ ನಾವು ಆ ಕನ್ಸೆಂಟ್ ನ ಫ್ರೀ ಅಂತೀವಿ, ಈ ಒಂದು ಎಲಿಮೆಂಟ್ಸ್ ಯಾವುದೇ ಇನ್ವಾಲ್ವ್ ಆಗಿರಬಾರ್ದು. If it should not cause because of this elements like coercion, undue influence, fraud, misrepresentation, mistake. ಇದು ಯಾವುದೇ ಒಂದು ಎಲಿಮೆಂಟ್ ಇಲ್ದಿರ ಅವ್ರು ನಮಗೆ ಕನ್ಸೆಂಟ್ ಕೊಟ್ರೆ, ಅವ್ರು ನಮಗೆ ಅಕ್ಸೆಪ್ಟೆನ್ಸ್ ಕೊಟ್ಟು ಅಪ್ರೂವಲ್ ಕೊಟ್ರೆ, ಅವಾಗ ನಾವು ಅದನ್ನ ಫ್ರೀ ಕನ್ಸೆಂಟ್ ಅಂತೀವಿ. ಇಲ್ಲಿ ನೋಡಿ, there is a distinction in between consent and free consent. If consent is affect or taken by any one of the above expressed elements, then it will not be deemed as free consent. ಯಾವುದೇ ಒಂದು ಎಲಿಮೆಂಟ್ ಏನಾದ್ರು ಬಿಕಾಸ್ ಆಫ್ ದಿಸ್, ಇಫ್ ದ ಕನ್ಸೆಂಟ್ ಇಸ್ ಬೀನ್ ಗಿವನ್, ದೆನ್ ದಟ್ ಪರ್ಟಿಕ್ಯುಲರ್ ಕನ್ಸೆಂಟ್ ಇಸ್ ನಾಟ್ ಕಾಲ್ಡ್ ಆಸ್ ದಿ ಫ್ರೀ ಕನ್ಸೆಂಟ್. ನಾವು ಹಿಯರ್ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ವಾಟ್ ಯು ಮೀನ್ ಬೈ ಕಾರೆಷನ್ ಅನ್ನೋದು ಗೊತ್ತಿರಬೇಕು, ಅಂಡು ಇನ್ಫ್ಲೂಯೆನ್ಸ್ ಅಂದ್ರೆ ಏನು, ಫ್ರಾಡ್ ಅಂದ್ರೆ ಏನು, ಇವೆಲ್ಲಾನು ಡಿಫರೆನ್ಸ್ ಗೊತ್ತಿರಬೇಕು. ಓಕೆ, ಸೊ ಲೆಟ್ ಅಸ್ ಸಿ ಒಂದೊಂದು ಯಾವ ರೀತಿ ಆ ಫ್ರೀ ಕನ್ಸೆಂಟ್ ಆಗಲ್ಲ ಈ ಒಂದು ಎಲಿಮೆಂಟ್ಸ್ ಇಂದ ಅಂತ ನೋಡೋಣ. Now coercion, it is very clearly said here, coercion is not consent. Andre any consent, if it is given by pressure, ಯಾರೋ ಒಬ್ಬನ ನಿಮಗೆ ಪ್ರೆಷರ್ ಹಾಕಿ ಅವ್ರ ಕಡೆ ಅವ್ರು ಹೇಳಿರೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೀವು ಒಪ್ಕೊಂತೀರಾ ನೋಡಿ, ಆ ಥ್ರೆಟ್ ಮಾಡಿರ್ತಾರೆ ನಿಮ್ಮನ್ನ, ಭಯ ಪಡಿಸೋದು, ಒಂದು ಬ್ಲಾಕ್ ಮೇಲ್ ಮಾಡೋ ಅಂತದ್ದು, ಅವಾಗ ಅದನ್ನ coercion ಅಂತೀವಿ. That means a consent, if it is given by coercion, it is not called as the free consent. ಇಲ್ಲಿ ನೋಡ್ರಿ ಡೆಫಿನೇಷನ್ ಅಲ್ಲಿ ಹೆಂಗ್ ಕೊಟ್ಟಿದ್ದಾರೆ, according to section 15, coercion is said to be there where the consent of a person has been caused by, ಯಾವ್ದ್ರಿಂದ, by committing or threatening to commit any act forbidden by Indian Penal Code, or unlawful detaining or threatening to detain any property. ಇಲ್ಲಿ ಯಾವುದೇ ಒಂದು ನಮ್ಮ ಲಾ ಪ್ರಕಾರ ಇದು ಮಾಡಬಾರ್ದು ಅಂತ ಹೇಳಿರ್ತಾರೆ, ಅಂತದನ್ನ ಮಾಡ್ಲೇಬೇಕು ನೀನು. ಇವಾಗ ನಾವು ಜನರಲ್ ಆಗಿ ಏನ್ ಮಾಡ್ತೀವಿ, ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ, ರಿಜಿಸ್ಟರ್ ಮಾಡ್ಬೇಕಾದ್ರೇನು ದ ಅದರ್ ಪಾರ್ಟಿ ಶುಡ್ ಸೈನ್, ಬೋತ್ ದ ಪಾರ್ಟಿ ಶುಡ್ ಸೈನ್ ಇನ್ ದ ಡಾಕ್ಯುಮೆಂಟ್. ಬಟ್ ಇಲ್ಲಿ ಏನಾಗುತ್ತೆ, ನನ್ಗೆ ಇಷ್ಟ ಇಲ್ಲ ಅಂದ್ರೇನು ಥ್ರೆಟನ್ ಮಾಡಿ ನೀವು ಸೈನ್ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ನಾನ್ ನಿಮ್ಗೆ ಏನಾದ್ರು ಒಂದು ಮಾಡ್ತೀನಿ, ಭಯ ಪಡಿಸೋದು, ಈ ಬೇರೆ ರೀತಿ ನಾವು ನಿಮ್ಗೆ ತೊಂದರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಆ ತರ ಒಂದೇನಾದ್ರು ಮಾಡಿ ಅದನ್ನ ನಾವು coercion ಅಂತೀವಿ. ಇಫ್ ದೇ ಆರ್ ಥ್ರೆಟನಿಂಗ್, if they are giving a consent by the threat of the other party. See, I think this image also you all can understand. If one particular person is threatening the other two, that means this particular person is making them to give consent because of the coercion, because of the threat what is being given. You ಏನ್ ಮಾಡ್ತೀರಿ, ಮಿಡ್ಲ್ ಅಲ್ಲಿ ಇರೋರು ಇವರಿಬ್ಬರನ್ನು ಭಯ ಪಡಿಸ್ತಿದ್ದಾರೆ, ಥ್ರೆಟ್ ಮಾಡ್ತಿದ್ದಾರೆ, ನೀವು ಕನ್ಸೆಂಟ್ ಕೊಡಿ. ಸೊ ಅವಾಗ ಏನಾಗುತ್ತೆ, ಈ ಥ್ರೆಟ್ ಬಂದ್ಬಿಟ್ಟು, ಸೊ ಕನ್ಸೆಂಟ್ ಬಂದ್ಬಿಟ್ಟು ಫ್ರೀ ಕನ್ಸೆಂಟ್ ಆಗಲ್ಲ. ಇನ್ನು the same definitions here it is been given. According to section 15, coercion means committing or threaten to commit any act. ನೀವು ಇದು ಮಾಡ್ಲೇಬೇಕು ಅಂತ ನಮಗೆ ಥ್ರೆಟ್ ಮಾಡ್ತಾರೆ, ಭಯ ಪಡಿಸ್ತಾರೆ ನೋಡಿ, and which is forbidden by the Indian Penal Code 1860, or unlawful detaining or threatening to detain any other person's property with the view to enter into an agreement. It is immaterial whether the IPC is or is not in force where the coercion is employed. The threat amounting to coercion need not necessarily be from the party to contract. It may also proceed from the stranger to the contract.
ಸಿ ನಾವು ಮತ್ತೆ ನೀವು ಕಾಂಟ್ರಾಕ್ಟ್ ಎಂಟರ್ ಆಗಿರ್ತೀರಾ. ಇವಾಗ ನಾನು ನಿಮ್ಗೆ ಆಫರ್ ಕೊಟ್ಟಿದ್ದೀನಿ, ಪ್ರಪೋಸಲ್ ಇಟ್ಟಿದ್ದೀನಿ, ನೀವು ನನಗೆ ಇವಾಗ ಅಕ್ಸೆಪ್ಟೆನ್ಸ್ ಕೊಡ್ಬೇಕು. ಆ ಟೈಪಲ್ಲಿ ಏನಾಗುತ್ತೆ, ನಮ್ಮ ಕಾಂಟ್ರಾಕ್ಟ್ ಅಲ್ಲಿ ಇರೋರೇ ನಿಮ್ಮನ್ನ ಥ್ರೆಟ್ ಮಾಡ್ಬೇಕು ಅಂತಲ್ಲ, ಬೇರೆ ಯಾವುದೇ ಥರ್ಡ್ ಪಾರ್ಟಿನೋ ಸ್ಟ್ರೇಂಜರ್ ಟು ಕಾಂಟ್ರಾಕ್ಟ್ ನಿಮ್ಮನ್ನ ಥ್ರೆಟ್ ಮಾಡಿಸಿ ನನಗೆ ಅಕ್ಸೆಪ್ಟೆನ್ಸ್ ಕೊಡೋ ತರ ಮಾಡ್ಬೋದು. ಅವಾಗ ನೀವು ಕೊಡುವಂತ ಕನ್ಸೆಂಟ್, ಅವಾಗ ನೀವು ಕೊಡುವಂತ ಅಕ್ಸೆಪ್ಟೆನ್ಸ್ ಏನಿದೆ ಅದನ್ನ ನಾವು ಫ್ರೀ ಕನ್ಸೆಂಟ್ ಅಂತ ಕರೀಲಿಕ್ಕೆ ಆಗಲ್ಲ. ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ coercion. Let us see the next concept. The next concept is undue influence. Undue influence is nothing but, see, there is a difference with coercion and undue influence. You should understand here. Okay, according to section 16, a contract is said to be induced by undue influence where the relation subsisting between the parties are such that one of the parties is in a position to dominate the will of the other and uses that position to obtain an unfair advantage over the other. A person is deemed to be in a position to dominate the will of the other. So, ಇಲ್ಲಿ ಏನಾಗಿರುತ್ತೆ, ಇಲ್ಲಿ ನೋಡಬಹುದು, ಈ picture very clearly says one person is giving the key to the other person. ಇಲ್ಲಿ ಇವ್ರ ಮೇನ್ ಪಾರ್ಟಿ, ಇಲ್ಲಿ ಸ್ಯಾಡ್ ಆಗಿರೋ ಬಂದ್ಬಿಟ್ಟು ಇವ್ರ ಮೇನ್ ಪಾರ್ಟಿ ಯಾರೋ, ಇವಾಗ ಇವ್ರಿಗೆ ಆಫರ್ ಬಂದಿರೋ ಅಂತದ್ದು. ಬಟ್ ಬೇರೆ ಯಾರೋ ಒಬ್ರು ಡಾಮಿನೇಟ್ ಆಗಿ ಇವ್ರಿಗಿಂತ ದೊಡ್ಡವರಾಗಿರ್ಬೋದು, ಫಿನಾನ್ಷಿಯಲಿ ಅಥವಾ ಸೋಷಿಯಲಿ ಎನಿ ಸ್ಟೇಟಸ್ ಅಲ್ಲಿ ಆಗಿರ್ಬೋದು, ಇವ್ರಿಗಿಂತ ಇವ್ರು ಸ್ವಲ್ಪ ಹೈ ಆಗಿರ್ತಾರೆ, ಇವ್ರನ್ನ ಇವರು ಡಾಮಿನೇಟ್ ಮಾಡ್ತಿದ್ದಾರೆ. ಇಟ್ ಕ್ಯಾನ್ ಬಿನ್ ಎನಿ ಆಂಗಲ್. ಬಟ್ ಇಲ್ಲಿ ಏನಾಗುತ್ತೆ, coercion ಮತ್ತೆ ಅಂಡ್ಯೂ ನೋಡಿದ್ರೆ, coercion ಅಲ್ಲಿ ಬಂದ್ಬಿಟ್ಟು ಫಿಸಿಕಲ್ ಆಗಿ ಥ್ರೆಟ್ ಮಾಡುವಂಥದ್ದು, ಫಿಸಿಕಲ್ ಆಗಿ ಭಯ ಪಡಿಸಿ ಫಿಸಿಕಲ್ ಆಗಿ ಬ್ಲಾಕ್ ಮೇಲ್ ಮಾಡುವಂಥದ್ದು. ಬಟ್ ಅಂಡ್ಯೂ ಇನ್ಫ್ಲೂಯೆನ್ಸ್, ಇನ್ಫ್ಲೂಯೆನ್ಸಿಂಗ್ ದ ಮೈಂಡ್ ಆಫ್ ಅ ಪರ್ಸನ್. ಇವಾಗ ಇಲ್ಲಿ ಏನಾಗತ್ತೆ ಗೊತ್ತಾ, ಅವರು ಫಿಸಿಕಲ್ ಆಗಿ ಟಾರ್ಚರ್ ಕೊಡೋದಿಲ್ಲ, ಮೆಂಟಲಿ ಪ್ರೆಷರ್ ಹಾಕ್ತಾ ಇರ್ತಾರೆ ಅವ್ರ ಮೇಲೆ. ಸೊ ಇಲ್ಲಿ ಅದಕ್ಕೆ ಹೇಳೋದು, ಹಿಂದೆ ಅದಕ್ಕೆ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಇಲ್ಲಿ ತೋರಿಸ್ತಾ ಇಲ್ಲ ಇಮೇಜ್, ಹಿಂದೆ ಏನ್ ಮಾಡ್ತಾರೆ, ಹಿಂದೆ ನಿಂತ್ಕೊಂಡು ಅವ್ರಿಗೆ ಟಾರ್ಚರ್ ಕೊಡ್ತೀವಿ, ಹಿಂದೆ ನಿಂತ್ಕೊಂಡು ಅವ್ರು ಕೀ ಕೊಡ್ತಾರೆ, ಯು ಹ್ಯಾವ್ ಟು ಗಿವ್, ಯು ಹ್ಯಾವ್ ಟು ಗಿವ್, ಅಥವಾ ಒಂದು ನೀವು ಕೊಡ್ಲಿಲ್ಲ ಅಂದ್ರೆ ನಾನು ನಿಮ್ಗೆ ಹಿಂಗ್ ಮಾಡ್ತೀನಿ, ಆ ಮೆಂಟಲ್ ಪ್ರೆಷರ್. ಹಿಯರ್ ಅಂಡ್ಯೂ ಇನ್ಫ್ಲೂಯೆನ್ಸ್ ಗೆ ನಮ್ಗೆ ಲೀಗಲ್ ಆಗಿ ಏನು ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಹಿಯರ್ ದೇರ್ ಇಸ್ ನಾಟ್ ಹರ್ಟಿಂಗ್ ಇಟ್ ಫಿಸಿಕಲಿ. ಬಟ್ ಅದೇ coercion ಏನಾಗುತ್ತೆ, ಫಿಸಿಕಲ್ ಆಗಿ ಮಾಡೋದ್ರಿಂದ ನಾವು ಏನಾದ್ರು ಒಂದು ಆಕ್ಷನ್ ತಗೋಬಹುದು. ಬಟ್ ಹಿಯರ್ ಇಟ್ ಇಸ್ ಬಿನ್ ಮೆಂಟಲಿ ಇನ್ಫ್ಲೂಯೆನ್ಸಿಂಗ್ ದ ಅದರ್ ಪರ್ಸನ್ ಟು ಎಂಟರ್ ಇನ್ ಟು ಅ ಕಾಂಟ್ರಾಕ್ಟ್ ಈವನ್ ದೋ ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್. ಓಕೆ, ಇವ್ರ ಮೇಲೆ ಏನೋ ಒಂದು ಇವ್ರಿಗೊಂದು ಹೋಲ್ಡ್ ಇರುತ್ತೆ, ಆ ಹೋಲ್ಡ್ ನ ಅಡ್ವಾಂಟೇಜ್ ತಗೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಇರ್ತಾರೆ. ಮೆಂಟಲಿ ಅವ್ರಿಗೊಂದು ಹೆಂಗ್ ಮಾಡ್ತಾರೆ ಅಂದ್ರೆ, ಇಷ್ಟ ಓಕೆ ಫೈನ್ ಐ ಗೋ ಫಾರ್ ಇಟ್ ಅನ್ನೋ ತರ ಮಾಡ್ತಾರೆ. That is nothing but the undue influence. Okay, please be very clear with the coercion and undue influence. I'll give you all the difference also. Now let us check with the another element. Now next element is fraud. Even with a fraud also, if the consent is being given, that will not be considered as free consent. So il nodi, fraud is defined as deprivation by deceit. In a court case, fraud was defined as a false representation of fact made with the knowledge of its falsity or without belief in its truth or recklessly careless whether it to be true or false. So, ಎಲ್ಲರಿಗೂ ಗೊತ್ತಿರೋ ಅಂತದೆ, fraud is something you are doing knowingly with the knowledge that whatever you are doing is not correct. ಗೊತ್ತಿದ್ದು ಬೇಕಂತಾನೆ ತಪ್ಪು ಮಾಡ್ತಾ ಇರೋದಿಲ್ಲ, ಅವ್ರನ್ನ ಇನ್ನೊಬ್ಬರನ್ನ ಮೋಸ ಮಾಡೋದಕ್ಕಂತಾನೆ ಅಕ್ಸೆಪ್ಟೆನ್ಸ್ ತಗೊಳೋದು, ದುಡ್ಡು ತಗೊಂಡ್ಬಿಟ್ಟು ಆಮೇಲೆ ಕೆಲಸ ಮಾಡ್ದಿರೇ ಇರೋದು, ಅಥವಾ ಕಾಂಟ್ರಾಕ್ಟ್ ಸೈನ್ ಮಾಡ್ಬಿಟ್ಟು ಎಸ್ಕೇಪ್ ಆಗ್ಬಿಡೋದು, ಆ ಪ್ರಾಪರ್ಟಿ ತಗೋತೀವಿ ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟು ಅಥವಾ ಏನೋ ಒಂದು ಮಾಡಿ ಫ್ರಾಡ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಅವ್ರು ಪೇ ಮಾಡ್ದಿರೇ ಇರೋವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಎನಿ ಆಕ್ಟ್ ವಿಚ್ ಇಸ್ ಬೀನ್ ಡನ್ ವಿತ್ ದ ನಾಲೆಜ್ ಆಫ್ ದಿ ಪಾರ್ಟಿ, ಅಂದ್ರೆ ಗೊತ್ತಿದ್ದು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತು, ನಾನು ಮಾಡ್ತಾ ಇರೋದು ಇನ್ನೊಬ್ರು ಮೋಸ ಮಾಡ್ಬೇಕು ಅಂತ ಹೇಳಿ. ಸೊ ಇಲ್ಲಿದೆ ನೋಡಿ, by deceit, that means your intention is to deceive the other party. That is what it says. Intentionally you are deceiving or cheating the other person. ನಿಮಗೆ ಗೊತ್ತಿಲ್ದಿರ ಏನೋ ಮಾಡ್ತಿಲ್ಲ, ಗೊತ್ತಿಲ್ದಿರ ಮಾಡೋ ಅಂತದನ್ನ ನಾವು ಮಿಸ್ಟೇಕ್ ಅಂತೀವಿ. ಬಟ್ ಇಲ್ಲಿ ಗೊತ್ತಿದ್ದು ಬೇರೆಯವ್ರಿಗೆ ಮೋಸ ಮಾಡ್ಬೇಕು ಅಂತಾನೆ ಸುಮ್ನೆ ಫೇಕ್ ಅಕ್ಸೆಪ್ಟೆನ್ಸ್, ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಕಾಂಟ್ರಾಕ್ಟ್ ಎಂಟರ್ ಆಗುವಂಥದ್ದು, ಅಥವಾ ಅಕ್ಸೆಪ್ಟೆನ್ಸ್ ಕೊಡುವಂಥದ್ದು, ಏನಾದ್ರು ತಗೊಂಡು ಆಮೇಲೆ ಅವ್ರಿಗೆ ಫ್ಯೂಚರ್ ಅಲ್ಲಿ ಮೋಸ ಮಾಡ್ಲೇಬೇಕು, ನಾನೊಂದು ಲೈಸೆನ್ಸ್ ಹೋಲ್ಡರ್ ಕಾಂಟ್ರಾಕ್ಟರ್ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರ ಅಮೌಂಟ್ ತಗೊಂಡು ಫ್ಯೂಚರ್ ಅಲ್ಲಿ ಅವ್ರು ಏನೋ ಒಂದು ಅವ್ರಿಗೆ ಲೈಸೆನ್ಸ್ ಇರೋದಿಲ್ಲ ಅಲ್ಲಿ, ಸೊ ಅವ್ರು ಬೇಕು ಅಂತ ಮೋಸ ಮಾಡಕ್ಕಂತಾನೆ ಇನ್ವಾಲ್ವ್ ಆಗಿರ್ತಾರೆ. ಸೊ ದಟ್ ಇಸ್ ವಾಟ್ ದ ಫ್ರಾಡ್ ಇಸ್ ಆಲ್ ಅಬೌಟ್. ಓಕೆ, ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಫ್ರಾಡ್, ಇದು ಫ್ರಾಡ್ ಹೀಗೆ ಮಾಡ್ಬೇಕು, ಇದು ಫ್ರಾಡ್ ಆಗಿ ಮಾಡಿದಾರೆ ಅಂದ್ರೆ ದೇ ಶುಡ್ ಬಿ ಸಮ್ ಎಲಿಮೆಂಟ್ಸ್, ದಟ್ ಇಸ್ ದೇ ಶುಡ್ ಬಿ ಅ ಫಾಲ್ಸ್ ಸ್ಟೇಟ್ಮೆಂಟ್. ಅವ್ರು ಕೊಡೋಂತ ಸ್ಟೇಟ್ಮೆಂಟ್ ಅಲ್ಲಿ ಇಟ್ ಶುಡ್ ನಾಟ್ ಬಿ ಟ್ರೂ ಅಂತ.
If it is true, ನಾವು fraud ಅಂತ ಹೇಳಿಕ್ಕಾಗಲ್ಲ. So elements of frauds ಅಂತೀವಿ. That means there should be a false statement. Knowledge that the person was false when it was spoken. ಅಂದ್ರೆ ನಾವ್ ಏನ್ ಮಾತಾಡ್ತಿದೀವಿ ಅಥವಾ ಏನ್ ಅಕ್ಸೆಪ್ಟೆನ್ಸ್ ಏನೇ ಒಂದು ಕಾಂಟ್ರಾಕ್ಟ್ ಎಂಟರ್ ಆಗ್ತಿರ್ಬೇಕಾದ್ರೆ ನಮ್ಮ ನಾಲೆಜ್ ಗೊತ್ತಿರತ್ತೆ ನಾವು ಫಾಲ್ಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದೀವಿ ಅಂತ. ಆ ನಾಲೆಜ್ ಇಫ್ ಇಟ್ ಇಸ್ ಹ್ಯಾಪನಿಂಗ್ ವಿತ್ ದ ನಾಲೆಜ್ ಆಫ್ ದ ಪರ್ಸನ್ ದೆನ್ ಓನ್ಲಿ ಯು ಕಾಲ್ ಇಟ್ as fraud. If it is happening without the knowledge of the person, then we call it as what? Mistake. Okay? And you'll note reliance on the false statement by the victim. Andre a victim yaar helirtaru a particular person, yes, idadar false statement allu tumba strong agi ninthkontare ant heli. Damages resulting from the victim's reliance on the false statement. ಈ ಒಂದು ಫ್ರಾಡ್ ಇಂದ ಏನಾಗುತ್ತೆ, ದ ಅದರ್ ಪಾರ್ಟಿ ಆಫರರ್ ಏನಿರ್ತದೆ ಆ ಆಫರರ್ಗೆ ಲಾಸ್ ಆಗುತ್ತೆ. ಮೇನ್ ಅದೇ ಅವ್ರ ಕೆಲಸ. ಆಫರಿಯಾಗಿ ಏನ್ ಒಪ್ಕೊಂತಾರೆ ಅವರು, ಆಫರರ್ಗೆ ಮೋಸ ಮಾಡಿ ಲಾಸ್ ಆಗ್ಬೇಕು, ಲಾಸ್ ಆದ್ರೇನೆ ಅಲ್ಲಿ ಫ್ರಾಡ್ ನಡೆದಿದೆ ಅಂತ ಹೇಳಿ. ಸೊ ದೀಸ್ ಆರ್ ದಿ ಎಲಿಮೆಂಟ್ಸ್ ಆಫ್ ದಿ ಫ್ರಾಡ್. ಓಕೆ, ನೌ ನೆಕ್ಸ್ಟ್ ವಿಲ್ ಸಿ what is the next element. Next element when you check, it is misrepresentation. So ಇಲ್ಲಿ misrepresentation ಅನ್ನೋದಕ್ಕೂ ಫ್ರಾಡ್ಗೂ ಮಿಸ್ಟೇಕ್ಗೂ ನೀವು ಅರ್ಥ ಮಾಡ್ಕೊಳ್ಳಿ. So here misrepresentation ಅಂದ್ರೆ, the term misrepresentation means a false representation of fact made innocently or non-disclosure of a material fact without any intention to deceive the other party. ಅಂದ್ರೆ ಇಲ್ಲಿ ತಪ್ಪು ನಡೆಯುತ್ತೆ, ಆದ್ರೆ ಬೇಕು ಅಂತ ಇಂಟೆನ್ಷನ್ ಆಗಿ ಮಾಡುವಂತದಲ್ಲ, ನಮಗೆ ಗೊತ್ತಿಲ್ದಿರ ನಡೆಯುವಂತದನ್ನ ನಾವು ಮಿಸ್ರೆಪ್ರೆಸೆಂಟೇಷನ್ ಅಂತೀವಿ. ಇವಾಗ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ನಾನೇನೋ ನಿಮಗೆ ಪೇ ಮಾಡ್ತೀನಿ ಅಂತ ಹೇಳೋ ಟೈಮಲ್ಲಿ ಏನಾಗುತ್ತೆ, 50,000 ನಾವು ಅನ್ಕೊಂಡಿರ್ತೀವಿ, ಬಟ್ ನಾನು ಬರೀ ಒಂದು 5,000ಗೆ ಸೈನ್ ಮಾಡ್ಬಿಡ್ತೀನಿ. ದಟ್ ಮೀನ್ಸ್ ವಿತೌಟ್ ಮೈ ನಾಲೆಜ್, ವಿತೌಟ್ ಎನಿ ಇಂಟೆನ್ಷನ್ ನಾನು ಝೀರೋ ಹಾಕೋದು ಮರ್ತು ಬಿಡ್ತೀನಿ, ಅಥವಾ ಒಂದು ಝೀರೋ ಎಕ್ಸ್ಟ್ರಾ ಹಾಕ್ಬಿಡ್ತೀನಿ. ಇಲ್ಲಿ ಏನಾಗುತ್ತೆ, ಸ್ಟೇಟ್ಮೆಂಟ್ ನಾವು ರಾಂಗ್ ಆಗಿ ಕೊಡ್ತೀವಿ. ಫಾಲ್ಸ್ ರೆಪ್ರೆಸೆಂಟೇಷನ್ ವಿಲ್ ಬಿ ಗಿವನ್, ಬಟ್ which is made out of innocence, not without having any intention to deceive. ಬೇರೆಯವ್ರು ಮೋಸ ಮಾಡ್ಬೇಕು ಅಂತ ಮಾಡಲ್ಲ, ನಮ್ಮ ಅರಿವಿಲ್ದಿರ ನಮಗೆ ಗೊತ್ತಿಲ್ದಿರ ನಡೆಯುವಂತದನ್ನ ನಾವು ಮಿಸ್ರೆಪ್ರೆಸೆಂಟೇಷನ್ ಅಂತೀವಿ. ಓಕೆ, ಸೊ ಇವನ್ ದಿಸ್ ಕ್ಯಾನ್ ಆಲ್ಸೋ ಹ್ಯಾಪನ್. ನಮ್ಗೆ ಗೊತ್ತಿಲ್ದಿರ ನಾವು ಎಕ್ಸ್ಟ್ರಾ ಝೀರೋ ಹಾಕಿ ಚೆಕ್ ಕೊಡೋದು, ಅವಾಗ ಏನಾಗುತ್ತೆ, ಅಲ್ಲಿ ನನ್ನ ಒಪ್ಪಿಗೆಯಿಂದ ನಾನು ಎಕ್ಸ್ಟ್ರಾ ಝೀರೋ ಹಾಕಿದೀನಿ ಅಲ್ಲ, ಅವಾಗ ಅದು ಫ್ರೀ ಕನ್ಸೆಂಟ್ ಆಗೋದಿಲ್ಲ. ಓಕೆ, ಸೊ ಪ್ಲೀಸ್ ಬಿ ವೆರಿ ಕ್ಲಿಯರ್ ವಿತ್ coercion, undue influence and misrepresentation. Okay, next we'll see next concept. The next concept is mistake. ಎಲ್ಲರಿಗೂ ಗೊತ್ತಿರುವಂತದ್ದು mistake, something which happens without our knowledge, without any intention to deceive the other party. See here, mistake is an error in the subject matter of a contract. ಇಲ್ಲಿ ನೋಡ್ರಿ, ಎರರ್ ತಪ್ಪು ನಡೆಯುವಂತದ್ದು, ಬಟ್ ಇಲ್ಲಿ ಯಾವುದೇ ಇಂಟೆನ್ಷನ್ ಇರಲ್ಲ, ಗೊತ್ತಿಲ್ದಿರ ಏನೋ ನಡೆದೋಗುತ್ತೆ. ಡೂಯಿಂಗ್ ರಾಂಗ್ ವಿತೌಟ್ ದಿ ನಾಲೆಜ್. ತಪ್ಪು ಮಾಡ್ತೀವಿ ಬಟ್ ನಮಗೆ ಗೊತ್ತಿಲ್ದಿರ ನಡೆಯುವಂಥದ್ದು. ಇಲ್ಲಿ ಏನಾಗುತ್ತೆ ನೋಡಿ, ಮಿಸ್ಟೇಕ್ಸ್ ಯಾವ ತರ ನಡೆಯುತ್ತೆ, ಮಿಸ್ಟೇಕ್ ಆಫ್ ಫ್ಯಾಕ್ಟ್, ಆಫ್ ಮಿಸ್ಟೇಕ್ ಆಫ್ ಲಾ. ನಾವು ಲಾನ ತಪ್ಪಾಗಿ ತಿಳ್ಕೊಂಡ್ಬಿಡೋದು ಗೊತ್ತಿಲ್ದಿರ, ಅಥವಾ ಫ್ಯಾಕ್ಟ್ಸ್ ನಾವು ಕರೆಕ್ಟ್ ಆಗಿ ಕೊಡ್ದಿರ ಇರುವಂತದ್ದು. ಸೊ ಇನ್ ಕಾಂಟ್ರಾಕ್ಟ್ ಲಾ, a mistake is incorrect understanding by one or more parties of the contract. ಇಲ್ಲಿ ನಾನು ಹೇಳಿದೆ ಮಿಸ್ಟೇಕ್ ಆಫ್ ಲಾ ಅಂತ ಹೇಳಿ. ಆ ಲಾ ಏನು ಅಂತ ಗೊತ್ತಿಲ್ದಿರನೆ ನಾವು ಬೇರೆ ರೀತಿ ಅದನ್ನ ಪಾಸಿಟಿವ್ ತಗೊಂತೀವಿ, ಬೇರೆ ರೀತಿ ನಾವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ. ಫಸ್ಟ್ ಎಲ್ಲಾರು ಅನ್ಕೊಂಡಿದ್ರು ವ್ಯಾಕ್ಸಿನೇಷನ್ ಅಂದ ತಕ್ಷಣ ಎಲ್ಲಾರು ಕೊಡ್ತಾರೆ ಗವರ್ಮೆಂಟ್ ಅಂತ ಹೇಳಿ, ನಾವ್ ಅದನ್ನ ಅಸ್ಯೂಮ್ ಮಾಡ್ಕೊಂಡ್ಬಿಟ್ವಿ. ಆಕ್ಚುಲಿ ದ ಗವರ್ಮೆಂಟ್ ಡಿಸೈಡೆಡ್ ಟು ಗಿವ್ ಫಸ್ಟ್ ಫಾರ್ ದಿ 45+ ಅಂಡ್ ಓನ್ಲಿ ಫಾರ್ ದಿ ಫ್ರಂಟ್ ಲೈನ್ ವಾರಿಯರ್ಸ್. ಬರೀ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಆಮೇಲೆ 45+ ವರ್ಗ ಮಾತ್ರ. ಬಟ್ ಇನಿಷಿಯಲಿ ಎವ್ರಿ ಒನ್ ಥಾಟ್ ಇಟ್ ವಿಲ್ ಬಿ ಗಿವನ್ ಟು ಆಲ್ ಅಂತ ಹೇಳಿ. ಸೊ ಹಿಯರ್ ವಿ ಟೇಕ್ ಇನ್ ಅ ಡಿಫರೆಂಟ್ ವೇ. Okay, later until we get a correct picture, we will be taking a understanding will be done in the another angle. Okay, and it may be used as grounds to invalidate the agreement, because it will validate agala when you are giving something with not correct value. If it is not given, it will not be validated. So this is the meaning of the mistake. Now let us see next element. Next, when you will see the difference, all the elements we have discussed, that is coercion, undue influence, fraud, misrepresentation and mistake. So any consent should not happen with these elements. Now let us see the difference with coercion and undue influence. Here what happens, under coercion the threatening takes place. ಭಯ ಪಡಿಸೋದು, ಫಿಸಿಕಲ್ ಆಗಿ ಅವ್ರನ್ನ ಮಾಡ್ಲೇಬೇಕು ಅಂತ ಹೇಳಿ ಥ್ರೆಟ್ ಮಾಡುವಂಥದ್ದು. ಅದು ಎಸ್ಪೆಷಲಿ IPC ಅಲ್ಲಿ ಯಾವ್ದು ಫರ್ಬಿಡನ್ ಆಗಿರುತ್ತೆ, ಯಾವ್ದು ಮಾಡಬಾರ್ದು ಅಂತ ಅದನ್ನ ಮಾಡಿಸೋದು, ಭಯ ಪಡಿಸಿ ಫಿಸಿಕಲ್ ಆಗಿ ಥ್ರೆಟ್ ಕೊಡುವಂಥದ್ದು.
ಇಲ್ಲಿ ಡಾಮಿನೇಟ್ ಮಾಡೋದು, ನೀ ನನ್ನ ಮಾತು ಕೇಳಲೇಬೇಕು ಬಿಕಾಸ್ ನಾನು ನಿನಗಿಂತ ಸುಪೀರಿಯರು, ನಾನು ನಿನಗಿಂತ ದೊಡ್ಡವನು, ನೀನು ನನಗೆ ನಾನು ನಿನ್ಗೆ ಇಷ್ಟ ಇಲ್ಲ ನನಗೋಸ್ಕರ ನಾನು ಮಾಡ್ಲೇಬೇಕು ಬಿಕಾಸ್ ನಾನು ನಿನಗಿಂತ ದೊಡ್ಡವನು ಎಲ್ಲ ವಿಷಯದಲ್ಲೂ. So here they're taking unfair advantage of the position over here. And here what happens, it is something mental force over there. ಇಲ್ಲಿ ಫಿಸಿಕಲ್ ಆಗತ್ತೆ, ಇಲ್ಲಿ ಮೆಂಟಲ್ ಆಗತ್ತೆ, ಅದು ನೀವು ಅರ್ಥ ಮಾಡ್ಕೋಬೇಕು. ಸಿ ಹಿಯರ್ physical force is exercised under coercion. Moral force is used in undue influence. ಸಿ ಕೆಲವೊಂದ್ಸರಿ ಫಿಸಿಕಲ್ ಆಗಿ ನೀವು ಥ್ರೆಟ್ ಮಾಡಿದ್ರೆ ಅದನ್ನ ಬೇರ್ ಮಾಡ್ಬಿಡ್ಬೋದು, ಇಲ್ಲ ಏನೋ ಒಂದು ಮಾಡ್ಬೋದು. ಬಟ್ ಮೆಂಟಲಿ ಮಾಡುವಂಥದ್ದು ಅದರ್ ಪಾರ್ಟಿ ವಿಲ್ ನಾಟ್ ನೋ, ಬೇರೆ ಯಾರಿಗೂ ಗೊತ್ತಾಗಲ್ಲ ನಾವು ಏನ್ ಮೆಂಟಲ್ ಪ್ರೆಷರ್ ಫೀಲ್ ಆಗ್ತಿದೀವಿ ಅಥವಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೀವಿ ಅಂತ. ಸೊ ಅದಕ್ಕೆ ಯಾವುದೇ ಒಂದು ಹಿಂಟ್ ಇರಲ್ಲ, ಯಾವುದೇ ಒಂದು ಪ್ರೂಫ್ ಇರೋದಿಲ್ಲ ಅಲ್ಲಿ. ಸೊ ದಟ್ ಈಸ್ ಅಂಡರ್ undue influence. Relationship between the promiser and the promisee is not necessary when it comes with the coercion. ಅಂದ್ರೆ ನಾನು ಯಾವಾಗಲೂ ಹೇಳಿದೆ, ಇಲ್ಲಿ ಥರ್ಡ್ ಪಾರ್ಟಿ ವಿಲ್ ಬಿ ಪ್ಲೇಯಿಂಗ್ ಅ ರೋಲ್ ಓವರ್ ಹಿಯರ್. ಸಮ್ ಸಾರ್ಟ್ ಆಫ್ ರಿಲೇಷನ್ ಮಸ್ಟ್ ಎಕ್ಸಿಸ್ಟ್ ಬಿಟ್ವೀನ್ ಟೂ ಪಾರ್ಟೀಸ್ ಆಫ್ ದಿ ಕಾಂಟ್ರಾಕ್ಟ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಏನಕ್ಕೆ ರಿಲೇಶನ್ಶಿಪ್ ಬೇಡ ಅಂತ ಇದೀವಿ ಅಂದ್ರೆ, ಈಗ ನಾನ್ ಆಫರ್ ಕೊಡೋದಕ್ಕಾಗ್ಲಿ, ನೀವು ಕನ್ಸೆಂಟ್ ಕೊಡೋದಕ್ಕಾಗ್ಲಿ, ನಮ್ಮಿಬ್ಬರನ್ನ ಯಾರಾದ್ರೂ ಬೇಕಾದ್ರೆ ಒಂದು ಥ್ರೆಟ್ ಮಾಡ್ಬೋದು, ಇಲ್ಲ ನಮ್ಮಿಬ್ಬರನ್ನು ಬೈ ಫೋರ್ಸ್ ಆಗಿ ಒಂದು ಕಾಂಟ್ರಾಕ್ಟ್ ನ ಎಂಟರ್ ಮಾಡಿಸ್ಬೋದು ಥರ್ಡ್ ಪಾರ್ಟಿ. ಬಟ್ ಇಲ್ಲಿ ಏನಾಗುತ್ತೆ, ಫಿಸಿಕಲ್ ಆಗಿ ಏನು ಮಾಡಕ್ ಆಗ್ದಿರೋ ಇರೋದ್ರಿಂದ ಅಂಡು ಇನ್ಫ್ಲೂಯೆನ್ಸ್ ಅಲ್ಲಿ ಅವರು ಯಾವ್ದಾದ್ರು ಒಂದು ಪಾರ್ಟಿಗೆ ಮೆಂಟಲಿ ಪ್ರೆಷರ್ ಕೊಡ್ತಾ ಇರ್ತಾರೆ. ಸೊ ದೇರ್ ಶುಡ್ ಬಿ ಅ ರಿಲೇಶನ್ಶಿಪ್, ಯಾವ್ದಾದ್ರು ಒಂದು ಪಾರ್ಟಿಗೆ ಅವ್ರು ಇದು ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಅ ಡಿಫರೆನ್ಸ್ ವಿತ್ coercion and undue influence. So when it comes with the coercion, as they are doing physically, you have the punishable, that is it is punishable under IPC ಅಂತ. ಬಟ್ undue influence ಗೆ ಕ್ರಿಮಿನಲ್ ಲಯಬಿಲಿಟಿ ತೋರ್ಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದೇ ನಾನು ಹೇಳಿದೆ, ಯಾವ್ದೋ ಒಂದು ಪ್ರೂಫ್ ಇರೋದಿಲ್ಲ ಮೆಂಟಲ್ ಪ್ರೆಷರ್ಗೆ ಅಂತ ಹೇಳ್ಬಿಟ್ಟು. ಸೊ ನಾವು ನೆಕ್ಸ್ಟ್ ಡಿಫರೆನ್ಸ್. Next difference is between, we will be discussing with fraud and misrepresentation. ಅದೇ ನಾನು ನಿಮ್ಗೆ ಹೇಳಿದೆ, ಫ್ರಾಡ್ ಅಂದ್ರೆ ಏನಾಗುತ್ತೆ, ವಿತ್ ಇಂಟೆನ್ಷನಲಿ. ಮೀನಿಂಗ್ ಅಲ್ಲಿ ನೋಡಿದ್ರೆ ಇಂಟೆನ್ಷನ್ ಆಗಿ ಮಾಡುವಂಥದ್ದು. ಇಲ್ಲಿ ಇನ್ನೋಸೆನ್ಸ್ ಇದೆ, ನಮಗೆ ಗೊತ್ತಿಲ್ದಿರ ಬೈ ಮಿಸ್ಟೇಕ್ ನಡೆಯುವಂಥದ್ದು, ಅದು ಬೇಕು ಅಂತ ಮೋಸ ಮಾಡ್ಬೇಕು ಅಂತ ಹೇಳಿ ಮಾಡಲ್ಲ. ಬಟ್ ಇಲ್ಲಿ ಇಂಟೆನ್ಷನ್ ಆಗಿ ಮಾಡೋದ್ರಿಂದ ನಮ್ಗೆ ಏಮ್ ಏನಾಗಿರುತ್ತೆ, ಟು ಡಿಸೀವ್ ದಿ ಅದರ್ ಪಾರ್ಟಿ. But here without any intention to deceive the other party. This is the difference. ಇಲ್ಲಿ ಬಂದ್ಬಿಟ್ಟು section fraud is defined under section 17. Here it is defined under section 18. And intention to deceive the other party. ಮೋಸ ಆಗ್ಲೇಬೇಕು ಅವರಿಗೆ, ಮೋಸ ಮಾಡೋದಿಕ್ಕಂತಾನೆ ಮಾಡುವಂಥದ್ದು. ಬಟ್ ಇಲ್ಲಿ ಅಂತ ಇಂಟೆನ್ಷನ್ ಯಾವುದು ಇರೋದಿಲ್ಲ, ಅದು ನಾವಿಲ್ಲೇ ನೋಡಿದ್ವಿ. The party making fraudulent statement believes the fact is not true ಅಂತ ಹೇಳಿ. ಮೇಕಿಂಗ್ a fraudulent statement ಹೇಗಿರುತ್ತೆ ಅಂದ್ರೆ, ದ ಫ್ಯಾಕ್ಟ್ ನಾವು ಅನ್ಕೊಂಡಿರೋ ತಪ್ಪು, ಇವ್ರು ಹೇಳಿರೋದೇ ಕರೆಕ್ಟ್ ಅವ್ರ ಹತ್ರ ಪ್ರೂವ್ ಮಾಡಿಸ್ಬಿಡ್ತಾರೆ. ಬಟ್ ಇಲ್ಲಿ ಮಿಸ್ರೆಪ್ರೆಸೆಂಟೇಷನ್ ಬಿಲೀವ್ಸ್ ದಟ್ ಫ್ಯಾಕ್ಟ್ ಇಸ್ ಟ್ರೂ. ಅಂದ್ರೆ ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, 50,000 ಎಂಟು 5,000 ಅಥವಾ 5 lakhs, ಅವ್ ನಮ್ಗೆ ಗೊತ್ತಾಗುತ್ತೆ, ನಾನು ಕಾಂಟ್ರಾಕ್ಟ್ ಒಪ್ಕೊಂಡಿದ್ದೆ 50,000ಗೆ, ಬಟ್ ಇದು ಹೆಂಗ್ 5,000 ಆಯ್ತು ಅಥವಾ 5 lakhs ಹೆಂಗಾಯ್ತು, ಆ ಫ್ಯಾಕ್ಟ್ ನಮಗೆ ಅರ್ಥ ಮಾಡಿಸುತ್ತೆ ಇದೇನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ನಾವು ಸೂಟ್ ಫಾರ್ ಡ್ಯಾಮೇಜಸ್, ಅದೇ ನಾನು ಹೇಳಿದೆ, ಅಗ್ರೀಡ್ ಪಾರ್ಟಿ ಹ್ಯಾಸ್ ದ ರೈಟ್ ಟು ಸೂ ದಿ ಪಾರ್ಟಿ ಡ್ಯಾಮೇಜಸ್ ಅಂತ ಹೇಳಿ. ಇಲ್ಲಿ ಏನೇ ಡ್ಯಾಮೇಜಸ್ ಆದ್ರೇನು we can go for filing a case because we know that it is been done intentionally. Once if it has been caught, we have all the rights. But here the aggrieved party cannot sue the party for damages because il by mistake agirodinda he can prove it has happened because of my innocence and they can prove it, and you cannot go for filing a case because here the intention is not to deceive. The party who made fraudulent statement cannot set up a defense that the aggrieved party has sufficient mean to discover the truth. Here, in case of misrepresentation, the party who made representation can set up a defense that aggrieved party has sufficient mean to discover the truth. ಇಲ್ಲಿ ನಾವು ಗೊತ್ತಿಲ್ದಿರ ನಡೆದಿರೋಂಥ ತಪ್ಪಿಗೆ ನಾವು ಹೇಳ್ತೀವಿ, ಓಕೆ ನೀವು ಫೈಂಡ್ ಔಟ್ ಮಾಡಿ, ನಾನೇನೋ ತಪ್ಪು ಮಾಡಿದ್ರೆ ನೀವು ಕರೆಕ್ಟ್ ಏನು ಅಂತ ಗೊತ್ತಿಡಿದೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ಬೋದು. ಬಟ್ ಫ್ರಾಡ್ ಅಲ್ಲಿ ನಾವು ಆತರ ಹೇಳಲಿಕ್ಕಾಗಲ್ಲ ಬಿಕಾಸ್ ನಾವು ಮಾಡ್ತಾ ಇರೋದೇ ಅವ್ರಿಗೆ ಮೋಸ ಮಾಡೋದಕ್ಕೆ. ಅದ್ರಲ್ಲಿ ನೀವು ಹಿಂಗ್ ಮಾಡಿ, ನೀವೇನ್ ಬೇಕಾದ್ರೂ ಫೈಂಡ್ ಔಟ್ ಮಾಡಿ, ನನ್ನ ಕಡೆ ಏನೋ ತಪ್ಪಿಲ್ಲ, ನೀವು ಫೈಂಡ್ ಔಟ್ ಮಾಡಿ ಏನ್ ಟ್ರೂತ್ ಇದೆ ಅಂತ ಹೇಳಿ ಅವನ್ನ ನಾವು ಕೇಳಲಿಕ್ಕಾಗಲ್ಲ. But in the misrepresentation that can be done. Okay, so with this I'll be ending today's class. So in today's class we discussed with the meaning of free consent, the definition, and when that particular consent is not said to be free. A situations nodve. The situations are coercion, undue influence, fraud, misrepresentation, and mistake. And we also discussed with coercion and undue influence difference, and mistake and fraud and misrepresentation difference also. I hope people are clear with today's concept.
Thank you. Have a nice day. In next class, I'll be meeting you all with the next new concept called capacity of the party. Thank you. Have a nice day and a safe day. Please stay home. Stay safe.